ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣಯ್ಯ, ಅವಂಗೇನಾಯ್ತು? ಅದಕ್ಕೆ ಅವಂಗೇನಾಯ್ತು? ಯಾವ ಪಾಪಿ ಅವಂಗ ಈ ಗತಿ ತಂದಿದ್ದು ಹೇಳಿ. ಅದಕ್ಕೆ ಅಮ್ಮಯ್ಯ, ಅವಂಗೇನಾಯ್ತು? ಯಾವ ಪಾಪಿ ಅವಾಗ ಹಂಗ್ ಮಾಡಿದ್ದು? ಏನಾಯ್ತು ಅಪ್ಪಯ್ಯ? ಅದಕ್ಕೆ ಏನಾಯ್ತು? ಬಂಗಾರಗೆ ನಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲದೆ ಕೋಪ ಮಾಡಿಕೊಂಡು ಮಲ್ಗವಳೆ. ಅಮ್ಮಯ್ಯ, ಅಮ್ಮ ಹುಷಾರಾಗಲ್ವಾ? ಮೊದ್ಲಿನ ಥರ ಆಗಲ್ವಾ ಅಮ್ಮಯ್ಯ? ಹೊಸು ಏನೋ ಆ ದೇವ್ರ ಬಲ. ಡಾಕ್ಟ್ರು ಏನು ಹೇಳಕ್ಕಾಗಲ್ಲ ಅಂತ ಹೇಳೋರೆ. ಅಯ್ಯೋ ದೇವ್ರೇ. ಸ್ನೇಹ, ಡಾಕ್ಟರ್ ಏನಂದ್ರು? ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ ಚಂದ್ರು ಅಣ್ಣ. ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. What is this? What's happening here? ICU ಮನೆ ನಿಂತ್ಕೊಂಡು ಹೀಗೆ ಗಲಾಟೆ ಮಾಡೋದು? ಕ್ಷಮಿಸಿ ಡಾಕ್ಟ್ರೆ, ದುಃಖ ಮಗಿನ ಕೈಲಿ ತಡ್ಕೊಳಕ್ ಆಯ್ತಾ ಇಲ್ಲ, ಅದಕ್ಕೆ ಹಂಗ ಆಡ್ತಾವಳೆ. ನೋಡಿಮ್ಮ, ಇದು ICU. ಇಲ್ಲಿ ನೀವು ಮಾತಾಡೋದು ಅಳೋದು ಮಾಡಿದ್ರೆ ಪೇಷಂಟ್ಗೆ ತೊಂದರೆ ಆಗತ್ತೆ. ನೋಡಿ, ದಯವಿಟ್ಟು ಯಾರೋ ಒಬ್ರು ಇಬ್ರು ಇರಿ ಸಾಕು, ಮಿಕ್ಕಿದವರೆಲ್ಲ ಹೊರಡಿ. ಡಾಕ್ಟರ್, ಅತ್ತೆ ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ನೋಡೋಣ. ಡಾಕ್ಟ್ರೆ, ಕೈ ಮುಗಿ ಕೇಳ್ಕೊತೀರಿ, ನಮ್ಮ ಅವ್ವನ ಹೇಗಾದ್ರೂ ಬದುಸ್ಕೊಡಿ. ಅವ್ವ ಇಲ್ಲಾದ್ರೆ ನಾವು ಯಾರು ಬದುಕಲ್ಲ. ಪ್ಲೀಸ್ ಡಾಕ್ಟರ್. ನೋಡಿ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ, ಉಳಿದಿದ್ದು ದೇವರಿಗೆ ಬಿಟ್ಟಿದ್ದು. ಪ್ಲೀಸ್ ನೀವೆಲ್ಲರೂ ಇಲ್ಲಿಂದ ಹೊರಡಿ. ಎಲ್ಲರೂ ಇಲ್ಲೇ ಇದ್ರೆ ಬ್ಯಾರೆ ರೋಗಿಗಳಿಗೆ ತೊಂದರೆ ಆಯ್ತದೆ. ಹೊಸು ಬಾ. ಇಲ್ಲ, ನಾನು ಅವನ್ ಬಿಟ್ಟು ಎಲ್ಲಿಗೂ ಬರಲ್ಲ. ನಾನು ಅವನ್ ನೋಡ್ಬೇಕು. ಪದೇ ಪದೇ ಹೋಗಿ ನೋಡ್ತೀನಿ ಅನ್ನಕ್ಕೆ ಅವ್ರನ್ನೇನು ವಸ್ತು ಪ್ರದಕ್ಷಿಣಕ್ಕೆ ಇಟ್ಟಿದ್ದಾರೆ? ಯಾರನ್ನು ಒಳಗಡೆ ಬಿಡ್ತಿಲ್ಲ ವಸು. ಇವಾಗ ಏನಾಗೈತೆ ನಿಂಗೆ ಅಳ್ತಿದ್ಯಾ ತಂಗ್ಯವ? ಬಂಗಾರ ಏನೂ ಆಗಿಲ್ಲ. ಬಂಗಾರ ನಮ್ನೆಲ್ಲ ಬಿಟ್ಟು ಎಲ್ಲೂ ಆಗಿಲ್ಲ. ಪುಟ್ಟವ, ಎಲ್ರು ಕರ್ಕೊಂಡು ಮನೆಗೆ ಹೋಗು. ಒಬ್ಬನ ನಿದ್ದಕ್ಕೆ ತೊಂದರೆ ಆಯ್ತದೆ. ಹಂಗಲ್ಲ ಕಳ್ಳದವ್ರೆ. ನಮ್ಮ ಅವ್ವಂತಾವ್ ನಾನು ಇರ್ತೀನಿ, ನೀನು ಹೊರಡಪ್ಪಯ್ಯ. ಹಬ್ಬನ್ನ ಉಸಾರು ಮಾಡ್ಕೊಂಡು ನಾನು ಮನೆ ಕರ್ಕೊಬತ್ತೀನಿ. ಎಲ್ರು ಹೊರಡಿ. ಅಲ್ಲ ಕಣಪ್ಪ, ನಿಮ್ಮ ಹಬ್ಬನ್ನೇ ಬಿಟ್ಟು ನಾವೆಲ್ಲ ಹೆಂಗ್ ಹೋಗೋದು? ಹೋಗಕ್ಕೆ ಮನ್ಸಾರ ಬಂದದೆ. ಡಾಕ್ಟರ್ ಹೇಳಿದ್ನ ಕೇಳಿಸ್ಕೊಂಡ್ರಲ್ಲ ಪುಟ್ಟವ. ನೀವೆಲ್ಲರೂ ಹೊರಡಿ. ನೀವೆಲ್ಲ ಇಲ್ಲೇ ಇದ್ರೆ ತೊಂದರೆ ಆಗುತ್ತೆ. ನಾನು ಇವ್ರ ಜೊತೆನೆ ಇಲ್ಲೇ ನೋಡ್ಕೋತೀನಿ. ಒಂಡಮ್ಮ ಪುಟ್ಟಮ್ಮಿ, ಇಲ್ಲಿರೋರಿಗೆ ಊಟ ತಿಂಡಿ ಮಾಡ್ಕೊಂಡು ತಕೊಂಬರವ. ಹೌದವ, ನಮ್ಮಿಂದ ಬೇರೆ ರೋಗಿಗಳಿಗೆ ತೊಂದರೆ ಆಗೋದು ಬೇಡ. ಬನ್ನಿ ಹೋಗೋಣ. ಅಣ್ಣಯ್ಯ, ಅಣ್ಣಯ್ಯ, ಹೊಸು
ಅರೆ ಡಾಕ್ಟ್ರಪ್ಪ ಇದೇ ನೀವಿಲ್ಲಿ? ಒಂದ್ ನಿಮಿಷ ಇರಿ. ನಮ್ಮೂರು ತಮ್ಮೂರು ಅಂತ ವಿಶ್ವಾಸದಿಂದ ಮಾತಾಡ್ಸಕ್ಕೆ ಅಂತ ಬಂದ್ರೆ ಮುಖ ತಿರುಗಿಸ್ಕೊಂಡು ಹೋಯ್ತಿದ್ದೀರಾ? ನಿಮ್ಮ ಹತ್ರ ನನಗೇನ್ರಿ ಮಾತು? ಅಲ್ಲ ಡಾಕ್ಟ್ರಪ್ಪ, ನಿಮಗೆ ಕೋಪ ಇರೋದು ಆ ಪುಟ್ಟಕ್ಕನ ಮ್ಯಾಕೆ, ನನ್ನ ಮ್ಯಾಕೆ ಯಾಕೆ ಸಿಟ್ಟು ತೋರಿಸ್ತಿದ್ದೀರಾ? ನೀವು ಅಲ್ಲೇ ಇರೋದಲ್ವಾ? ನಾನು ಅಲ್ಲಿರ್ಬೋದು ಡಾಕ್ಟ್ರಪ್ಪ, ಆದರೆ ಯಾವತ್ತಿದ್ರೂ ನಾನು ನ್ಯಾಯದ ಪರ, ನೊಂದಿರೋರ ಪರ. ಸರಿ, ನನಗೆ ಬೇರೆ ಕೆಲಸ ಇದೆ, ನಾನು ಬರ್ತೀನಿ. ಡಾಕ್ಟ್ರಪ್ಪ ಹೊಸಿ ನಿಂತ್ಕೊಳ್ಳಿ. ಹೌದು, ನೀವು ಇದೇ ಆಸ್ಪತ್ರೆನಾಗ ಕೆಲಸ ಮಾಡೋದು? ಹೌದು, ನಮ್ಮ ತಾಯಿನೂ ಇಲ್ಲೇ ಅಡ್ಮಿಟ್ ಆಗಿದ್ದಾರೆ. ಆಹಾ, ಒಳ್ಳೆಯದೇ ಆಯಿತು. ಹೌದು, ನೀವೇನಿಲ್ಲಿ? ವಾ, ನಿಮಗೆ ವಿಷಯ ಗೊತ್ತಿಲ್ವಾ? ನಿಮಗೆ ಮೋಸ ಮಾಡಿದವ್ರಿಗೆ ಅದ್ಯಾವ್ರು ಸರಿಯಾದ ಶಿಕ್ಷೆ ಕೊಟ್ಟು ನಿಮ್ಮ ಆಸ್ಪತ್ರೆಗೆ ಸೇರಂಗೆ ಮಾಡವನೇ. ಏನು ಹೇಳ್ತಿದ್ದೀರಾ? ಹ್ಞೂ, ನಿಮ್ಮನ್ನ ಸುಮ್ಮನ ದೂರ ಮಾಡಿದ್ದಕ್ಕೆ ಇವತ್ತು ಆ ಬಂಗಾರಮ್ಮ ಎಲ್ಲರಿಂದನೂ ದೂರ ಆಗ್ತಾವಳೆ. ಅವ್ರಿಗೆ ಗುಡ್ಡೇಟ್ ಬಿದ್ದು ಸಾವು ಬದುಕಿನ ಮಧ್ಯ ಹೋರಾಡ್ತಾವ್ರೆ, ಈ ಆಸ್ಪತ್ರೆಗೆ ಸೇರ್ಸವ್ರೆ. ನಿಮ್ಮಂಥ ಒಳ್ಳೆ ಜನಕ್ಕೆ ಮೋಸ ಮಾಡಿದ್ದಕ್ಕೆ ಆ ಪುಟ್ಟಕ್ಕಂಗೆ ಮತ್ತು ಅವ್ರ ಗೆಳತಿಗೆ ಇಂಥ ಶಿಕ್ಷೆ ಸಿಕ್ಕಿರೋದು. ಅದು ನೀವು ರಿತಿಯರ್ ಡಾಕ್ಟರ್ ಅಲ್ವೇ? ಹೌದು. ಅವರೆಲ್ಲ ಸೇರ್ಕೊಂಡು ನಿಮಗೆ ಮೋಸ ಮಾಡಿಲ್ಲ ಅಂದಿದ್ರೆ ಹೆಂಗೋ ನೀವೇ ಬಂಗಾರಮ್ಮನ ಕಾಪಾಡ್ಬೋದಾಗಿತ್ತು. ಆದರೆ ಏನು ಮಾಡೋದು, ಎಲ್ಲ ಕರ್ಮ. ಡಾಕ್ಟ್ರೆಲ್ಲ ಅವ್ರು ಉಳಿಯೋದ ಕಷ್ಟ ಅಂತ ಹೇಳ್ತಾವ್ರೆ. ಏನೋ ನಿಮಗೂ ಸುಮಂಗೂ ಮದುವೆ ಮಾಡಿಸಿದ್ರೆ ನೀವೇ ಅಳಿಯಂದ್ರ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರನ್ನ ಖಂಡಿತ ಉಳಿಸ್ತಿದ್ರಿ. ಈಗಲೂ ಏನು ಕಾಲ ಮಿಂಚಿಲ್ಲ, ಅವರೆಲ್ಲ ನಿಮ್ಮ ಕಾಲಿಡ್ದು ಸುಮ್ಮನ ನಿಮಗೆ ಕೊಟ್ಟು ಲಗ್ನ ಮಾಡಿ ಬಂಗಾರಮ್ಮನ್ನು ಉಳಿಸ್ಕೋಬೋದು. ಆದರೆ ಮಾಡಬೇಕಲ್ಲ. ಬಿಡಿಸಿದ ಗಂಟನ್ನ ಮತ್ತಷ್ಟು ಕಲಸಿ ಗೊಬ್ಬರ ಮಾಡೀನಿ. ನೋಡೋಣ ಈ ಜಗನ್ ಏನಾದರೂ ಆಟ ಆಡ್ತಾನ ಇವನು ಅಂತ. ಹೋಗ್ಲಿ ಬಿಡಿ, ನಿಮ್ಮನ್ನ ಅಳಿಯನ್ ಮಾಡ್ಕೊಳ್ಳೋ ಭಾಗ್ಯ ಅವ್ರಿಗೆಲ್ಲ ಐತೆ. ಈಗ ಬಂಗಾರಮ್ಮನ ದ್ಯಾವ್ರೇ ಕಾಪಾಡಬೇಕು. ಸರಿ ಡಾಕ್ಟ್ರಪ್ಪ, ನಾನು ಬರ್ತೀನಿ.